Jai Gurudev. See, it's always when we have a response, you are recognized. Otherwise, you are unsung heroes. This is very important, whenever, today was a surprise for me to see all of people from different parts of India or different parts of Karnataka. ಬೇರೆ ಬೇರೆ ಕಡೆಯಿಂದ ಎಲ್ಲರನ್ನೂ ಹುಡುಕಿ ತೆಗೆದು ಈ ಅಕ್ಕಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ನೋಡ್ತೀವಲ್ಲ, ಹಾಗೆ ಈ ಸಮಾಜದಲ್ಲಿರೋ ವ್ಯಕ್ತಿಗಳನ್ನು ಗುರುತಿಸೋದಿದೆಯಲ್ಲ, ಅದು ತುಂಬ ಮುಖ್ಯವಾದ ಕೆಲಸ. ಅದನ್ನು ನೀವೆಲ್ಲರೂ ಮಾಡಿದ್ದೀರಾ. ಅದಕ್ಕಾಗಿ ನಿಮಗೆಲ್ಲ ತುಂಬ ಅಭಿನಂದನೆಗಳು. ಗುರುಗಳು ಒಂದು ಮಾತು ಹೇಳ್ತಾರೆ, ಜವಾಬ್ದಾರಿ ಅನ್ನೋದು ತಗೊಳ್ಬೇಕು, ಯಾರೂ ಕೊಡೋದಿಲ್ಲ ಅಂತ. ಜೀವನದಲ್ಲಿ ಯಾವುದೇ ವಿಚಾರದಲ್ಲಿ ಜವಾಬ್ದಾರಿನ ನಾವು ತೊಗೋಬೇಕಾಗತ್ತೆ, ಅದನ್ನು ಯಾರೂ ಕೊಡೋದಿಲ್ಲ ಅಂತ. ಇಲ್ಲಿ ಯಾರು ನಮ್ಮ ಮುಂದೆ ಗಣ್ಯರು ಕೂತಿದ್ದೀರಾ, ನೀವುಗಳು ನಿಮ್ಮ ಒಂದು ಫೀಲ್ಡಲ್ಲಿ ಜವಾಬ್ದಾರಿನ ನೀವಾಗಿ ತಗೊಂಡಿದ್ದೀರಾ. ಒಂದು ಮಾತು ನೆನಪಾಗತ್ತೆ ನನಗೆ. ಗುರುದೇವ್ ಒಂದು ಸಲ ಯುನೈಟೆಡ್ ನೇಷನ್ಸನ್ನು ಅಡ್ರೆಸ್ ಮಾಡಿ ಮಾತಾಡ್ತಿದ್ರು. ಅಲ್ಲೊಂದು ಸಂಘ, ನೂರಾರು ಬೇರೆ ಬೇರೆ ಲೀಡರ್ಸ್ ಬಂದಿದ್ದರು ಆ ಪ್ರೋಗ್ರಾಮ್ದಲ್ಲಿ. ಧಾರ್ಮಿಕ ನಾಯಕರಿದ್ದರು, ಪೊಲಿಟಿಕಲ್ ಲೀಡರ್ಸ್ ಇದ್ದರು. ಆ ಒಂದು ಸಂಘಟನೆಯನ್ನು ಒಂದು 180 ದೇಶದಿಂದ ಜನರು ಸೇರಿದ್ರಲ್ಲಿ, ಬೇರೆ ಬೇರೆ ಲೀಡರ್ಸ್. ಗುರುದೇವ್ ಒಂದು ಮಾತು ಹೇಳ್ತಾರೆ. ಫಸ್ಟ್ ಇನ್ನು ಇಂಗ್ಲೀಷಲ್ಲಿ ಹೇಳ್ತೇನೆ, ನಂತರ ಕನ್ನಡದಲ್ಲಿ ಇದನ್ನು ನಾನು ತರ್ಜನೆ ಮಾಡ್ತೇನೆ. ಗುರುದೇವ್ ಹೇಳ್ತಾರೆ, ಪೀಪಲ್ ಹೂ ಟೇಕ್ ರೆಸ್ಪಾನ್ಸಿಬಿಲಿಟೀಸ್ ಡು ನಾಟ್ ಪ್ರೇ, ಆ್ಯಂಡ್ ದೋಸ್ ಹೂ ಪ್ರೇ ಡು ನಾಟ್ ಟೇಕ್ ಎನಿ ರೆಸ್ಪಾನ್ಸಿಬಿಲಿಟೀಸ್. ಪೀಪಲ್ who take responsibilities do not pray, and those who pray do not take any responsibilities. But here I take responsibility for the whole world. I take responsibility for the whole world with a prayer in my heart. He received a standing ovation. ನೋಡಿ, ಸಾಮಾನ್ಯವಾಗಿ ನಮ್ಮಲ್ಲಿ ಏನಾಗುತ್ತೆ, ಎಲ್ಲಿ ಸಾಧನೆಗೆ ಹೊರಡ್ತೇವೋ, ನಾನು ಮಾಡಿದೆ ನನ್ನಿಂದ ಆಯಿತು ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ಇಲ್ಲಿ ನಮ್ಮದಿರುವ ಈ ಸಾಧಕರು ಅದನ್ನ ಯಾವುದನ್ನು ನೋಡಲೇ ಇಲ್ಲ. ಸಾಧನೆ ಮಾಡೋದು ನನ್ನ ಕೆಲಸ, ಬದಲಾವಣೆ ತರೋದು ನನ್ನ ಕೆಲಸ, ಗುರುತಿಸೋದು ಭಗವಂತನ ಕೆಲಸ ಅಂತ. ಆ ಕೆಲಸನ ಭಗವಂತ ಮಾಡಿದ್ದಾರೆ. ಇವತ್ತು ಗುರುಗಳು ಭಗವಂತನ ರೂಪದಲ್ಲಿ ನಿಮ್ಮೆಲ್ಲರನ್ನು ಗುರುತಿಸಿದ್ದಾರೆ. ನಿಮ್ಮಷ್ಟು ಭಾಗ್ಯಶಾಲಿಗಳು ಮತ್ತು ಯಾರೂ ಇಲ್ಲ. ಗುರುಗಳನ್ನ 70ನೇ ವಯಸ್ಸು ಬರ್ತ್ಡೇ ಸಮಯದಲ್ಲಿ, ನಮ್ಮ ಸಂಸ್ಥೆ 45ನೇ ವರ್ಷದಲ್ಲಿ ಈ ಥರದ ಗುರುತಿಸ್ಕೊಳ್ಳೋದು ಇದೆಯಲ್ಲ, ಅದೇ ಒಂದು ಹೆಮ್ಮೆ. ಅದಕ್ಕಿಂತ ದೊಡ್ಡ ಪುರಸ್ಕಾರ ನನ್ನ ಪ್ರಕಾರ ಮತ್ತೆಂಥದ್ದು ಇಲ್ಲ. ಇಷ್ಟು ಹೇಳ್ತಾ ನಿಮ್ಮೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.